ದೇವರ ಸಿಂಹಾಸನವು ನಮಗೊಂದು ಕೃಪೆಯ ಸಿಂಹಾಸನವಾಗಿದೆ. ವೇದಿಯು ಆರಾಧನೆಯ ಸ್ಥಳವಾಗಿರಬೇಕು, ಅದು ಧಾರ್ಮಿಕತೆಯ ಸ್ಥಳವಾಗಿರಬಾರದು. ಪ್ರಿಯರೇ, ದೇವರು ಕೃಪೆಯಿಂದ ಅನುಗ್ರಹಿಸಿದ ಈ ಕೃಪಾ ಸಮಯದಲ್ಲಿ ಆತನ ವಾಕ್ಯಗಳನ್ನು ಅಧ್ಯಯನ ಮಾಡಲು ದೇವರಾತ್ಮನ ಸಹಾಯ ಬೇಡಿಕೊಳ್ಳುತ್ತಾ, ಇಂದಿನ ಅಧ್ಯಾಯದಲ್ಲಿ ಇಸ್ರಾಯೇಲು ಚಿನ್ನದ ಬಸವಗಳ ಹಾಗೂ ಪಾಪದ ವೇದಿಕೆಗೆ ತಿರುಗಿಕೊಂಡದ್ದು, ದೇವರು ಸಮಾರ್ಯವನ್ನು ದಂಡಿಸಿದ್ದು, ಲೋಕದಲ್ಲಿ ಅಂಕೆ ಮೀರಿದ ಜನರನ್ನು ಮಂಕುಗೊಳಿಸಿದ ಧಾರ್ಮಿಕತೆ ಎಂಬ ವಿಷಯಗಳನ್ನು ಅಧ್ಯಯನ ಮಾಡಿ ಸತ್ಯವನ್ನು ತಿಳಿದುಕೊಂಡು ಆತ್ಮದಲ್ಲಿ ಬಲ ಹೊಂದೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಆಜ್ಞೆಯೇ ದೀಪ, ಉಪದೇಶವೇ ಬೆಳಕು, ಶಿಕ್ಷಣಪೂರ್ವಕವಾದ ಬೋಧನೆಯೇ ಜೀವದ ಮಾರ್ಗ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 23ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ವಾಕ್ಯ ಅಧ್ಯಯನದಲ್ಲಿ ಪಾಲು ತೆಗೆದುಕೊಂಡು ದೇವರಿಂದ ಆಶೀರ್ವಾದ ಹೊಂದಿದ ನೀವೆಲ್ಲರೂ ನಿಮ್ಮ ಅನುಭವಗಳನ್ನು, ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕರೆ ಮಾಡಿ ತಿಳಿಸಿರಿ. ನಾವೆಲ್ಲರೂ ಒಟ್ಟಾಗಿ ದೇವರ ವಾಕ್ಯ ಧ್ಯಾನದಲ್ಲಿ ಮುಂದೆ ಸಾಗೋಣ, ಆತ್ಮದಲ್ಲಿ ಬೆಳೆಯೋಣ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗುವ ಹಾಗೆ ಓಶೇಯನ ಪ್ರವಾದನೆ ಗ್ರಂಥದ 8ನೇ ಅಧ್ಯಾಯಕ್ಕೆ ಬರೋಣ. ಇದರ ಮುಖ್ಯ ಪ್ರಸ್ತಾಪ ಇಸ್ರಾಯೇಲು ಚಿನ್ನದ ಬಸವ ಹಾಗೂ ಪಾಪದ ವೇದಿಕೆಗೆ ತಿರುಗಿಕೊಂಡದ್ದು. ಎಲ್ಲ ಪ್ರವಾದಿಗಳ ಸಂದೇಶಗಳು ಪ್ರಸ್ತುತಕ್ಕೆ ಸಂಬಂಧಿಸಿದವುಗಳಾಗಿರುವುದಲ್ಲದೆ ನಮ್ಮನ್ನೂ ದಾಟಿ ಮುಂದಣ ಭವಿಷ್ಯಕ್ಕೂ ಅನ್ವಯಿಸುವವುಗಳಾಗಿವೆ. ಆದರೂ ಅವರ ಸಂದೇಶಗಳು ನಮಗೂ ಅನ್ವಯಿಸುವವುಗಳಾಗಿವೆ. ಪ್ರಿಯರೇ, ಓಶೇಯ, ಯೆರೆಮೀಯರ ಪ್ರವಾದನೆಗಳಿಗಿಂತ ನಮಗೆ ಅನ್ವಯವಾಗುವ ಸಂದೇಶಗಳು ಬೇರೆ ಇರುವುದಿಲ್ಲ. ಈ ಇಬ್ಬರು ಪ್ರವಾದಿಗಳು ಈ ಜನಾಂಗದ ಅವನತಿಯ ಕಾಲದಲ್ಲಿ ಪ್ರವಾದಿಸಿದರು. ಅವರ ಸಂದೇಶಗಳು ನಮ್ಮ ರಾಷ್ಟ್ರಕ್ಕೂ ಒಂದು ಎಚ್ಚರಿಕೆಯಾಗಿರಬೇಕಾಗಿದೆ. ಆದರೆ ಆ ರೀತಿಯಾಗಿ ಅದು ಸ್ವೀಕೃತವಾಗುತ್ತದೋ ಎಂಬುದು ಸಂಶಯಾಸ್ಪದವಾಗಿದೆ. ಇಸ್ರಾಯೇಲು ಚಿನ್ನದ ಬಸವಗಳ ಹಾಗೂ ಪಾಪದ ವೇದಿಕೆಗೆ ತಿರುಗಿಕೊಂಡದ್ದು. ಇಸ್ರಾಯೇಲು ದೇವರನ್ನು ಬಿಟ್ಟು ಬಿಟ್ಟು ತಮ್ಮ ಬಿಡುಗಡೆಗಾಗಿ ತಮ್ಮ ರಾಜನನ್ನು, ತಮ್ಮ ಸಂಪತ್ತನ್ನು ಆಶ್ರಯಿಸಿದರು. ಓಶೇಯನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ ಮೊದಲಿನ 4 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಬಾಯಿಗೆ ತುತ್ತೂರಿಯನ್ನು ಹಿಡಿ, ನನ್ನ ಜನರು ನನ್ನ ಒಡಂಬಡಿಕೆಯನ್ನು ಮೀರಿ ನನ್ನ ಧರ್ಮ ವಿಧಿಗಳಿಗೆ ದ್ರೋಹ ಮಾಡಿದ್ದರಿಂದ ಶತ್ರುವು ಹದ್ದಿನ ಹಾಗೆ ಯೆಹೋವನಾದ ನನ್ನ ನಿವಾಸದ ಮೇಲೆ ಬರುತ್ತಾನೆ. ಅವರು ನನ್ನನ್ನು, ನಮ್ಮ ದೇವರೇ, ಇಸ್ರಾಯೇಲರಾದ ನಾವು ನಿಮ್ಮನ್ನು ತಿಳಿದವರಾಗಿದ್ದೇವೆ ಎಂದು ಕೂಗಿಕೊಳ್ಳುವರು. ಇಸ್ರಾಯೇಲರು ಮೇಲನ್ನು ತಳ್ಳಿಬಿಟ್ಟಿದ್ದಾರೆ, ಶತ್ರುವು ಅವರನ್ನು ಹಿಂದಟ್ಟುವನು. ನನ್ನ ಅಪ್ಪಣೆ ಇಲ್ಲದೆ ರಾಜರನ್ನು ಕಲ್ಪಿಸಿಕೊಂಡಿದ್ದಾರೆ, ನನಗೆ ತಿಳಿಯದೆ ಅಧಿಪತಿಗಳನ್ನು ಮಾಡಿಕೊಂಡಿದ್ದಾರೆ. ತಮ್ಮ ಬೆಳ್ಳಿ ಬಂಗಾರಗಳಿಂದ ಬೊಂಬೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ, ಅವರು ನಿರ್ಮಿಸಿದ್ದೆಲ್ಲ ನಾಶವಾಗತಕ್ಕದ್ದೇ ಎಂಬುದಾಗಿ. ನನ್ನ ಒಡಂಬಡಿಕೆಯನ್ನು ಮೀರಿ ನನ್ನ ಧರ್ಮ ವಿಧಿಗಳಿಗೆ ದ್ರೋಹ ಮಾಡಿದ್ದರಿಂದ ಎಂಬುದಾಗಿ ನೋಡುವಾಗ, ತಾನು ಅವರನ್ನು ಯಾಕೆ ಸೆರೆ ಒಯ್ಯಲ್ಪಡಲು ಬಿಡುತ್ತೇನೆಂದು ದೇವರು ಇಲ್ಲಿ ಹೇಳುತ್ತಿದ್ದಾನೆ. ಮೊದಲೇ ಅವರ ದ್ರೋಹಗಳನ್ನು ತಿಳಿಸಿ ಅವರು ತನ್ನೊಂದಿಗಿನ ಒಡಂಬಡಿಕೆಯನ್ನು ಮುರಿದಿದ್ದಾರೆಂದು ಹೇಳುತ್ತಾನೆ. ಅವರು ಆತನ ಅಪ್ಪಣೆಗಳನ್ನು ಮೀರಿದವರಾಗಿದ್ದಾರೆ. ದೇವರು ಅಬ್ರಹಾಮನೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದನು, ಅದು ಅವರಿಗೂ ಅನ್ವಯಿಸುವಂಥದ್ದಾಗಿತ್ತು. ಮೋಶೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದನು, ಅದು ಕೂಡ ಅವರಿಗೆ ಅನ್ವಯಿಸುವಂಥದ್ದಾಗಿತ್ತು. ವಿಶೇಷವಾಗಿ ಅದು ಭೂಮಿಗೆ ಸಂಬಂಧಿಸಿದಾಗಿತ್ತು. ಅವರನ್ನು ತಾನು ಹೇಗೆ ಆಶೀರ್ವದಿಸುವೆನೆಂದು, ಅವರು ಆತನನ್ನು ಸೇವಿಸದಿದ್ದಲ್ಲಿ ಅವರನ್ನು ದೇಶದಿಂದ ಹೊರಗೆ ಹಾಕುವೆನೆಂದು ತಿಳಿಸಿದ್ದಾಗಿತ್ತು. ಪ್ರಿಯರೇ, ದಾವಿದನೊಂದಿಗೂ ದೇವರು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದನು. ಜನರು ಈ ಒಡಂಬಡಿಕೆಗಳನ್ನು ಮುರಿದಿದ್ದರು, ಆದರೆ ದೇವರು ಅವುಗಳನ್ನೆಂದೂ ಮುರಿಯಲಿಲ್ಲ.
ದೇವರು ಅಬ್ರಹಾಮನೊಂದಿಗೂ ದಾವಿದನೊಂದಿಗೂ ಮಾಡಿಕೊಂಡ ಒಡಂಬಡಿಕೆಗಳಿಗೆ ಶರ್ತಗಳಿರಲಿಲ್ಲ. ಮೋಶೆಯ ಒಡಂಬಡಿಕೆಗೆ ಶರ್ತಗಳಿದ್ದವು. ಜನರು ಒಡಂಬಡಿಕೆಗಳನ್ನು ಮುರಿದಾಗ ಅವರು ದಂಡನೆಗೊಳಗಾಗುತ್ತಿದ್ದರು. ಅವರು ದೇಶದಿಂದ ಹೊರಹಾಕಲ್ಪಡುತ್ತಿದ್ದರು. ಆದರೆ ಇದರಿಂದಾಗಿ ದೇವರು ಆ ದೇಶವನ್ನು ನಿತ್ಯ ಸ್ವಾಸ್ಥ್ಯವನ್ನಾಗಿ ಕೊಡುವೆನೆಂಬ ಅಂಶವು ತಪ್ಪುತ್ತಿರಲಿಲ್ಲ. ಆದರೆ ಆ ಸಂತತಿಯು ದೇಶದಿಂದ ಹೊರಹಾಕಲ್ಪಡುತ್ತಿತ್ತೆಂದು ಮಾತ್ರ ಅರ್ಥವಾಗುತ್ತಿತ್ತು. ಆದರೆ ಪ್ರಿಯರೇ, ಇನ್ನೊಂದು ಸಂತತಿಯು ತರಲ್ಪಡುತ್ತಿತ್ತು. ಅವರು ಐಗುಪ್ತ ದೇಶದೊಳಗಿಂದ ಹೊರಬಂದಾಗ ಇದೇ ಆಗಿತ್ತು. ತಮ್ಮ ಅಪನಂಬಿಕೆಯಿಂದಾಗಿ ಅವರು ಸ್ವದೇಶದೊಳಗೆ ಸೇರಲಾರದ್ದರಿಂದ ಅವರು ಆ ದೇಶದೊಳಕ್ಕೆ ಸೇರುವುದಿಲ್ಲವೆಂದು ದೇವರು ಹೇಳಿದನು. ಆದರೆ ಅವರ ಮಕ್ಕಳು ಆ ದೇಶವನ್ನು ಸೇರಿದರು. ಕರ್ತನಲ್ಲಿ ಪ್ರಿಯರೇ, ತನ್ನ ಅಪ್ಪಣೆ ಇಲ್ಲದೆ ರಾಜರನ್ನು ಕಲ್ಪಿಸಿಕೊಂಡಿದ್ದಾರೆ ಎಂಬುದಾಗಿ ನೋಡುವಾಗ ದಾವೀದನ ಸಂತತಿಯವರು ಇಸ್ರಾಯೇಲನ್ನು ಆಳಬೇಕೆಂದು ದೇವರು ಹೇಳಿದ್ದನು. ಯಾರೊಬ್ಬಾಮನು ದಂಗೆ ಎದ್ದನು. ಅವನು ಸ್ಥಾಪಿಸಿದ ಸಂತತಿಯವರು ದೇವರ ಕಡೆಗೆ ತಿರುಗಿದವರಾಗಿರಲಿಲ್ಲ. ಈ ರಾಜರು ಜನರನ್ನು ದೇವರ ಆರಾಧನೆಯ ಕಡೆಗೆ ತಿರುಗಿಸಲು ಪ್ರಯತ್ನಿಸಲಿಲ್ಲ. ಬದಲಿಗೆ ಅವರೆಲ್ಲರೂ ವಿಗ್ರಹಾರಾಧನೆಗೆ ತಿರುಗಿಕೊಂಡರು. ಯಾರೊಬ್ಬಾಮನು ಆರಂಭದಲ್ಲೇ 2 ಚಿನ್ನದ ಬಸವಗಳನ್ನು ನಿಲ್ಲಿಸಿದನು, ಸಮಾರ್ಯದಲ್ಲೊಂದು, ಬೇತೇಲಿನಲ್ಲೊಂದು. ಪ್ರಿಯರೇ, ಜನರು ದಕ್ಷಿಣದ ಯೆರೂಸಲೇಮಿಗೆ ಆರಾಧನೆಗೆ ಹೋಗಬಾರದೆಂದು ಅವನು ಇದನ್ನು ಮಾಡಿದನು. ದೇವರು ಒಪ್ಪಿಗೆ ಕೊಡದವರನ್ನು ಅರಸರನ್ನಾಗಿ ನೇಮಿಸಿದ್ದಕ್ಕೆ ದೇವರು ಅವರನ್ನು ದಂಡಿಸಿದನು. ಹೋಶೇಯನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಸಮಾರ್ಯವೇ, ನಾನು ನಿನ್ನ ಬಸವನನ್ನು ತಳ್ಳಿಬಿಟ್ಟಿದ್ದೇನೆ. ನನ್ನ ರೋಷಾಗ್ನಿಯು ನಿನ್ನವರ ಮೇಲೆ ಉರಿಯುತ್ತದೆ. ಅವರು ನಿರ್ಮಲರಾಗುವುದಕ್ಕೆ ಇನ್ನೆಷ್ಟು ಕಾಲ ಹಿಡಿಯುವುದೋ ಎಂಬುದಾಗಿ. ಪ್ರಿಯರೇ, ಅವರು ನಿರ್ಮಲರಾಗುವುದಕ್ಕೆ ಇನ್ನೆಷ್ಟು ಕಾಲ ಹಿಡಿಯುವುದೋ ಎಂಬುದಾಗಿ ನೋಡುವಾಗ ಅವರು ಅಪರಾಧಿಗಳು, ಪಾಪದಿಂದ ತುಂಬಿದವರು. ಅವರು ನಿರಪರಾಧಿಗಳಲ್ಲವೇ ಅಲ್ಲ. ಸಮಾರ್ಯವೇ, ನಿನ್ನ ಬಸವನನ್ನು ಎಂಬುದಾಗಿ ನೋಡುವಾಗ ಸಮಾರ್ಯವು ಒಮ್ರಿಯ ಕಾಲದಲ್ಲಿ ಇಸ್ರಾಯೇಲಿನ ರಾಜಧಾನಿಯಾಗಿತ್ತು. ಇವನು ಅಹಾಬನ ತಂದೆ. ಫೊಯ್ನಿಕ್ಯರಲ್ಲಿ ಪೂಜಾರಿಯಾಗಿದ್ದವನ ಮಗಳಾದ ಇಜಬೇಳನ್ನು ಅಹಾಬನು ಮದುವೆಯಾದನು. ಅವಳ ಮನೆಯವರು ಬಾಳನ ಆರಾಧಕರಾಗಿದ್ದರು. ಇಜಬೇಳಲು ಬಾಳನ 100 ಪ್ರವಾದಿಗಳನ್ನು ಇಸ್ರಾಯೇಲಿಗೆ ಕರೆತಂದಳು. ಅನೇಕ ಇಸ್ರಾಯೇಲ್ಯರು ಬಾಳನ ಆರಾಧಕರಾದರು. ನನ್ನ ರೋಷಾಗ್ನಿಯು ನಿನ್ನವರ ಮೇಲೆ ಉರಿಯುತ್ತದೆ ಎಂಬುದಾಗಿ ನೋಡುವಾಗ ದೇವರು ಅವರನ್ನು ದಂಡಿಸಬೇಕೆಂದಿದ್ದಾನೆ. ಈಗಲೂ ಸಮಾರ್ಯವು ಪಾಳು ಬಿದ್ದಿರುತ್ತದೆ. ದೇವರು ಸಮಾರ್ಯವನ್ನು ದಂಡಿಸಿದ್ದಾನೆ. ಅದು ಅಂದವಾದ ಕಟ್ಟಡಗಳು, ರಮಣೀಯ ಸ್ಥಳವಾಗಿತ್ತು. ಆದರೆ ಜನರು ದೇವರಿಂದ ದೂರವಾಗಿ ಅಲ್ಲಿನ ಬಸವನನ್ನು ಪೂಜಿಸುತ್ತಿದ್ದರಿಂದ ದೇವರ ದಂಡನೆ ಅವರ ಮೇಲೆ ಬಂತು. ಮುಂದಕ್ಕೆ ನೋಡೋಣ. ಹೋಶೇಯನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 6ನೇ ವಚನವನ್ನು. ಆ ಬಸವನು ಇಸ್ರಾಯೇಲಿನ ಕೈಕೆಲಸ, ಶಿಲ್ಪಿಯು ಅದನ್ನು ರೂಪಿಸಿದನು. ಅದು ದೇವರಲ್ಲ. ಸಮಾರ್ಯದ ಬಸವನು ಚೂರು ಚೂರಾಗುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಂದು ಆ ಚಿನ್ನದ ಬಸವ ಎಲ್ಲಿ ಉಂಟೆಂದು ಯಾರಿಗೂ ತಿಳಿದಿಲ್ಲ. ಬೂಕಾನನ ತಂಡದವರು ಚೂರನ್ನು ಕಂಡುಕೊಳ್ಳಲಿಲ್ಲ. ಅದನ್ನು ಬಹುಶಃ ಬೇರೆಲ್ಲಿಗೋ ಕೊಂಡು ಹೋಗಿ ಪುಡಿ ಪುಡಿ ಮಾಡಿ ಕರಗಿಸಿರಬಹುದು. ದೇವರು ಆ ಜನರಿಗೆ ಹೇಳುತ್ತಿದ್ದಾನೆ, ನೀವು ನನ್ನನ್ನು ಬಿಟ್ಟು ಇದರ ಪೂಜೆ ಮಾಡಿದಿರಿ, ಆದರೆ ಇದು ದೇವರಲ್ಲ, ನಿಮಗೆ ಸಹಾಯ ಮಾಡಲು ಶಕ್ತವಲ್ಲ ಎಂದು. ಮುಂದಕ್ಕೆ ನೋಡೋಣ. ಹೋಶೇಯನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 7ನೇ ವಚನವನ್ನು. ಅವರು ಗಾಳಿಯನ್ನು ಬಿತ್ತುತ್ತಾರೆ, ಬಿರುಗಾಳಿಯನ್ನು ಕೊಯ್ದುಕೊಳ್ಳುವರು. ಇಸ್ರಾಯೇಲಿಗಾಗಿ ಪೈರು ತೆನೆಗೆ ಬಾರದು. ಬೀಜ ಮೊಳೆತರೂ ಹಿಟ್ಟು ಸಿಕ್ಕದು. ಒಂದು ವೇಳೆ ಸಿಕ್ಕಿದರೂ ಅನ್ಯರು ಅದನ್ನು ನುಂಗಿಬಿಡುವರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಚನದಲ್ಲಿ ವೈರಿಗಳ ಹಾಗೂ ಕ್ಷಾಮದಂಡನೆಯು ತಿಳಿಸಲ್ಪಟ್ಟಿದೆ. ವೈರಿಯು ಆದೇಶದ ಮೇಲೆ ಬರಲಿರುವನು. ಹೋಶೇಯನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಇಸ್ರಾಯೇಲೇ ನುಂಗಲ್ಪಟ್ಟಿದೆ, ಅದು
ಜನಾಂಗಗಳ ಮಧ್ಯದಲ್ಲಿ ಯಾರಿಗೂ ಬೇಡವಾದ ಪಾತ್ರೆಯಂತಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲು ನುಂಗಲ್ಪಟ್ಟಿದೆ ಎಂಬುದಾಗಿ ನೋಡುವಾಗ 10 ಕುಲಗಳು ಈಗ ಎಲ್ಲಿದೆ ಎಂದು ನಿಮಗೆ ತಿಳಿದಿದೆಯೋ? ಅದು ಜನಾಂಗಗಳ ಮಧ್ಯದಲ್ಲಿ ಯಾರಿಗೂ ಬೇಡದ ಪಾತ್ರೆಯಂತಿದೆ ಎಂಬುದಾಗಿ ನೋಡುವಾಗ ನಾವು ಈ ದಿನಗಳಲ್ಲಿ ಇಸ್ರಾಯೇಲ್ಯರ ಕುಲಗಳನ್ನು ಗುರುತಿಸಲು ಸಾಧ್ಯವಿಲ್ಲವಾಗಿದೆ. ಸೆರೆಯಿಂದ ಹಿಂದಕ್ಕೆ ಬಂದ ಬಳಿಕ ಇಸ್ರಾಯೇಲ್ಯರು ಯೆಹೂದ ಕುಲದೊಂದಿಗೆ ಸೇರಿಕೊಂಡರೆಂದು ಅಂದಿನಿಂದ ಅವರನ್ನು ಪ್ರತ್ಯೇಕವಾಗಿ ಗುರುತಿಸಲು ಸಾಧ್ಯವಿಲ್ಲವೆಂದು ನಾನು ತಿಳಿಯುತ್ತೇನೆ. ಪ್ರಿಯರೇ, ಈಗ ಅವರು ಜಗತ್ತಿನ ಎಲ್ಲ ಕಡೆಗಳಲ್ಲಿ ಹರಡಿ ಹೋಗಿದ್ದಾರೆ. ಇಸ್ರಾಯೇಲಿನಲ್ಲಿರುವ ಯಹೂದ್ಯರಿಗಿಂತ ಹೆಚ್ಚು ಜನ ನ್ಯೂಯಾರ್ಕ್ ನಗರದಲ್ಲಿದ್ದಾರೆ. ಈ ದಿನಗಳಲ್ಲಿ ಇಸ್ರಾಯೇಲ್ ದೇಶದೊಳಗೆ ಇರುವವರಿಗಿಂತ 4 ಪಟ್ಟು ಜನರು ಹೊರಗೆ ಇದ್ದಾರೆ. ಮುಂದಕ್ಕೆ ನೋಡೋಣ. ಓಶೇಯನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 9ನೇ ವಚನವನ್ನು. ಅದು ಒಂಟಿಯಾದ ಕಾಡು ಕತ್ತೆಯಂತೆ ಮನಸ್ಸು ಬಂದ ಹಾಗೆ ನಡೆದು ಅಶೂರಕ್ಕೆ ಹೋಗಿದೆ. ಎಫ್ರಾಯಿಮು ಹಣತೆತ್ತು ಮಿಂಡರನ್ನು ಸಂಪಾದಿಸಿಕೊಂಡಿದೆ ಎಂಬುದಾಗಿ. ಇಸ್ರಾಯೇಲರ ಮೇಲೆ ದೇವರ ದಂಡನೆ ಬರಲು ಕಾರಣವಾದ ಸ್ಪಷ್ಟ ಕಾರ್ಯ ಇಲ್ಲಿ ಇನ್ನೊಂದಿದೆ. ಇದು ಎಂಥ ದೂರುವಿಕೆಯಾಗಿದೆ! ಅವರು ಉದ್ದ ಕಿವಿಯ ಕತ್ತೆಯಂತಿದ್ದಾರೆ. ಅವರು ಸಹಾಯಕ್ಕಾಗಿ ಅಶೂರದ ಬಳಿಗೆ ಹೋದರು. ಎಫ್ರಾಯಿಮು ಮಿಂಡರನ್ನು ಸಂಪಾದಿಸಿಕೊಂಡಿದೆ ಎಂಬುದಾಗಿ ನೋಡುವಾಗ, ಪ್ರಿಯರೇ, ಆದರೆ ಅಶೂರವನ್ನು ತನ್ನೆಡೆಗೆ ಸೆಳೆದುಕೊಳ್ಳಬಹುದೆಂದು ನಂಬಿದ್ದರು. ಅದು ಆಗಲಿಲ್ಲ. ಆದರೆ ಬದಲಾಗಿ ಅವರನ್ನು ದಂಡಿಸಲು ದೇವರು ಅಶೂರವನ್ನು ಉಪಯೋಗಿಸಿಕೊಳ್ಳುತ್ತಾನೆ. ಓಶೇಯನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ಗಮನಿಸಿರಿ. ಅದು ಜನಾಂಗಗಳೊಳಗೆ ಮಿಂಡರನ್ನು ಸಂಪಾದಿಸಿಕೊಂಡರೂ ಅದನ್ನು ನಾನು ಈಗ ಸೆರೆ ಕೂಡುವೆನು. ರಾಜಾದಿರಾಜನು ಹೊರಿಸುವ ಹೊರೆಯಿಂದ ಅದು ಕುಗ್ಗಿ ಹೋಗಲಿಕ್ಕೆ ಆರಂಭವಾಗುವುದು. ಎಫ್ರಾಯಿಮು ಯಜ್ಞವೇದಿಗಳನ್ನು ಹೆಚ್ಚೆಚ್ಚಾಗಿ ಕಟ್ಟಿ ಪಾಪ ಮಾಡಿದೆ. ಕಟ್ಟಿದ ಯಜ್ಞವೇದಿಗಳೇ ಅದಕ್ಕೆ ಪಾಪವಾಗಿ ಪರಿಣಮಿಸಿದೆ ಎಂಬುದಾಗಿ. ಯಜ್ಞವೇದಿಯು ಆರಾಧನೆಯ ಸ್ಥಳವಾಗಿದೆ. ದೇವರು ಇಸ್ರಾಯೇಲರಿಗೆ ಒಂದು ಯಜ್ಞವೇದಿಯನ್ನೊದಗಿಸಿದ್ದನು. ಸಭೆಗೆ ಪರಲೋಕದ ಯಜ್ಞವೇದಿ ಉಂಟೆಂದು ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ. ದೇವರ ಸಿಂಹಾಸನವು ನಮಗೊಂದು ಕೃಪೆಯ ಸಿಂಹಾಸನವಾಗಿದೆ. ಅಲ್ಲಿ ಕರ್ತನಾದ ಯೇಸು ನಮ್ಮ ಶ್ರೇಷ್ಠ ಮಹಾಯಾಜಕನಾಗಿ ನಮಗೋಸ್ಕರ ವಿಜ್ಞಾಪನೆ ಮಾಡುವವನಾಗಿದ್ದಾನೆ. ವೇದಿಯು ಆರಾಧನೆಯ ಸ್ಥಳವಾಗಿರಬೇಕು. ಆದರೆ ಇಲ್ಲಿ ಇಸ್ರಾಯೇಲು ಯಜ್ಞವೇದಿಗಳನ್ನು ಹೆಚ್ಚೆಚ್ಚಾಗಿ ಕಟ್ಟಿ ಪಾಪ ಮಾಡಿದೆ ಎಂದು ದೇವರು ಹೇಳುತ್ತಾನೆ. ಇಸ್ರಾಯೇಲು ಧಾರ್ಮಿಕತೆಗೆ ತಿರುಗಿಕೊಂಡಿದೆ, ಮೂರ್ತಿ ಪೂಜೆಗೆ ತಿರುಗಿದೆ. ಇದರಿಂದ ಅವರಿಗೇನೂ ಸಹಾಯವಾಗಲಿಲ್ಲ. ದಂಡನೆ ಮಾತ್ರ ಅವರ ಮೇಲೆ ಬಂತು. ಈ ಲೋಕವು ಅನುಭವಿಸಿದ ಅತಿ ಕೆಟ್ಟ ವಿಚಾರವೆಂದರೆ ಧಾರ್ಮಿಕತೆಯಾಗಿದೆ. ಧರ್ಮವು ಲೋಕವನ್ನು ಕೆಡಿಸಿದೆ. ಚರಿತ್ರೆಯಿಡೀ ಧರ್ಮವು ನಮಗೆ ಸಹಾಯ ಮಾಡಿರುವುದಿಲ್ಲ, ಆದರೆ ಮಾನವ ಸಂತತಿಯನ್ನು ಹಾಳು ಮಾಡಿದೆ. ಕರ್ತನಾದ ಯೇಸು ಮಾತ್ರ ನಮ್ಮನ್ನು ಬಿಡಿಸಬಲ್ಲನು. ಓಶೇಯನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ನಾನು ನನ್ನ ಧರ್ಮವನ್ನು ಲಕ್ಷಾಂತರ ವಿಧಿಗಳ ರೂಪವಾಗಿ ಅದಕ್ಕೆ ಬರೆಯಿಸಿಕೊಟ್ಟರೂ ಅವುಗಳು ತನಗೆ ಸಂಬಂಧಪಟ್ಟವುಗಳಲ್ಲವೆಂದು ಅದು ಭಾವಿಸುತ್ತದೆ ಎಂಬುದಾಗಿ. ಪ್ರಿಯರೇ, ತನಗೆ ಸಂಬಂಧಪಟ್ಟವುಗಳಲ್ಲವೆಂದು ಎಂಬುದಾಗಿ ನೋಡುವಾಗ ಜನರು ದೇವರ ನಿಯಮವನ್ನೆಂದೂ ತಿಳುಕೊಳ್ಳಲಿಲ್ಲ. ನಾನಿದನ್ನು ಹೇಳುವುದೇಕೆನೆಂದರೆ, ಹೀಗೆ ಹೇಳುವವರು ಬರೇ ಸ್ವಲ್ಪ ಜನ. ದೇವರು ಇಲ್ಲಿ ಹೇಳುತ್ತಾನೆ, ನಾನು ಅವರಿಗೆ ನನ್ನ ಲಿಖಿತ ವಾಕ್ಯವನ್ನು ಕೊಟ್ಟಿದ್ದೇನೆ, ಆದರೆ ಅದು ಅವರಿಗೆ ಅಪರಿಚಿತ ಸಂಗತಿಯಾಯಿತು. ಅವರಿಗೆ ಅದು ತಿಳಿದೇ ಇಲ್ಲ. ಇದು ಇಸ್ರಾಯೇಲಿನ ಅಪರಾಧವಾಗಿದೆ ಮತ್ತು ಈ ದಿನಗಳಲ್ಲಿನ ನಮ್ಮ ದೇಶದ ದ್ರೋಹವೂ ಇದೇ ಆಗಿದೆ. ನಮ್ಮ ದೇಶದಲ್ಲಿನ ಜನರಲ್ಲಿರುವ ದೇವರ ವಾಕ್ಯದ ಅಜ್ಞಾನವು ನನಗೆ ಆಶ್ಚರ್ಯ ಹುಟ್ಟಿಸುತ್ತದೆ. ಆದ್ದರಿಂದಲೇ ನಾವು ದೇವರ ವಾಕ್ಯವನ್ನು ಕಲಿಸುವುದಕ್ಕೆ ಬದ್ಧರಾಗಿದ್ದೇವೆ. ಪ್ರಿಯರೇ, ನಿಮ್ಮ ಸಭಾಪಾಲಕರು ಒಬ್ಬ ಆಡಳಿತಾಧಿಕಾರಿಯಾಗಬೇಕೆಂದಿಲ್ಲ. ಜನರೊಂದಿಗೆ ಬೆರೆಯುವ ಸಾಮಾಜಿಕ
ನಾಯಕನಾಗುವುದಕ್ಕಾಗಿ ಅವರು ಕರೆಯಲ್ಪಟ್ಟಿಲ್ಲ. ಪ್ರಾಮುಖ್ಯ ವಿಚಾರವೆಂದರೆ ಅವರು ಪ್ರಸಂಗ ಪೀಠದ ಮೇಲಿನಿಂದ ದೇವರ ವಾಕ್ಯವನ್ನು ಬೋಧಿಸುತ್ತಾರೋ ಎಂಬುದೇ. ಆ ರೀತಿ ಮಾಡುವುದಾದರೆ ಪ್ರಿಯಮಿತ್ರನೇ, ನೀನು ಅವರನ್ನು ಬೆಂಬಲಿಸಲೇಬೇಕು. ಆದರೆ ಉದಾರವಾದವನ್ನು ಹಿಡಿದುಕೊಂಡು ಅದಕ್ಕೆ ಜೋತು ಬಿದ್ದವನನ್ನು ನೀನು ಬೆಂಬಲಿಸಬೇಕೆಂದು ನಾನು ಹೇಳುತ್ತಿಲ್ಲ. ದೇವರ ವಾಕ್ಯವನ್ನು ಕಲಿಸುವ ಅನೇಕರು ಈ ದೇಶದಲ್ಲಿದ್ದಾರೆ. ಅಂಥವರಿಗೆ ಎಲ್ಲರೂ ಕಿವಿಗೊಡುತ್ತಾರೆ. ಆದರೆ ಅವರ ಸೇವೆಯು ನಾವು ನಡೆಸುವ ಸತ್ಯವೇದ ಕಾರ್ಯಕ್ರಮಗಳು ಸಾಗರಕ್ಕೆ ಒಂದು ಕೊಡ ನೀರು ಹೊಯ್ದಂತಾಗಿರುತ್ತದೆ. ಮುಂದಕ್ಕೆ ನೋಡೋಣ. ಹೋಶೇಯನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 13ನೇ ವಚನವನ್ನು. ಎಫ್ರಾಯಿಮ್ಯರು ಯಜ್ಞ ಪಶುಗಳನ್ನು ನನಗೆ ನೈವೇದ್ಯವಾಗಿ ವಧಿಸಿ ಮಾಂಸ ಭೋಜನ ಮಾಡುತ್ತಾರೆ. ಯೆಹೋವನು ಆ ಯಜ್ಞಗಳಿಗೆ ಮೆಚ್ಚನು. ಅವರ ಅಧರ್ಮವನ್ನು ಜ್ಞಾಪಕಕ್ಕೆ ತಂದುಕೊಂಡು ಅವರ ಪಾಪಕ್ಕೆ ದಂಡನೆ ಮಾಡುವನು. ಅವರು ಐಗುಪ್ತಕ್ಕೆ ಹಿಂದಿರುಗಬೇಕಾಗುವುದು ಎಂಬುದಾಗಿ. ಪ್ರಿಯರೇ, ಅವರು ಆಚಾರ ಕ್ರಮಗಳನ್ನು ಪಾಲಿಸುತ್ತಾರೆ. ಶಬ್ದಗಳು ತಿಳಿದಿರುತ್ತದೆ. ಆದರೆ ಅಷ್ಟೇ ದೇವರವರನ್ನು ತಿಳಿದುಕೊಂಡಿದ್ದಾನೆ. ಇವೆಲ್ಲವನ್ನು ಸ್ವೀಕರಿಸುವುದಿಲ್ಲ. ಮೂಲಭೂತ ಸಂಗತಿಗಳನ್ನು ಕಲಿಯುವವರು ಕಡಿಮೆ. ಕರ್ತನಿಗೆ ಸ್ತೋತ್ರ, ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂದು ಹೇಳಲು ಮಾತ್ರ ಅವರಿಗೆ ಗೊತ್ತಿದೆ. ಇವು ಅದ್ಭುತ ಮಾತುಗಳಾಗಿವೆ. ಆದರೆ ಕೆಲವರ ಬಾಯಲ್ಲಿ ಅವು ಅರ್ಥಹೀನವಾಗಿ ಕಾಣುತ್ತವೆ. ಕರ್ತನು ಅವುಗಳನ್ನು ಅಂಗೀಕರಿಸುವುದಿಲ್ಲ. ಪ್ರಿಯರೇ, ಅವರ ಅಧರ್ಮವನ್ನು ಜ್ಞಾಪಕಕ್ಕೆ ತಂದುಕೊಂಡು ಅವರ ಪಾಪಕ್ಕೆ ದಂಡನೆ ಮಾಡುವನು. ಅವರು ಐಗುಪ್ತಕ್ಕೆ ಹಿಂದಿರುಗಬೇಕಾಗುವುದು. ಬಾಬೇಲು ಅಶ್ಶೂರವನ್ನು ನಾಶಪಡಿಸಿದಾಗ ಯೆಹೂದದಿಂದ ಬಾಬೇಲಿಗೆ ಸೆರೆಯಾದವರೊಂದಿಗೆ 10 ಕುಲಗಳಲ್ಲಿನ ಅನೇಕರು ಒಯ್ಯಲ್ಪಟ್ಟರು. ಮತ್ತು ಬಾಬೇಲಿಗೆ ಸೆರೆ ಹೋಗುವಾಗ ಅನೇಕರು ಐಗುಪ್ತಕ್ಕೆ ಹೋದರೆಂದು ಯೆರೆಮೀಯನ ಪುಸ್ತಕದಿಂದ ತಿಳಿಯುತ್ತೇವೆ. ಇಲ್ಲಿ ಹೋಶೇಯನು ಅದನ್ನೇ ಹೇಳುತ್ತಿದ್ದಾನೆಂದು ನಂಬುತ್ತೇನೆ. ಆದರೆ ಅನೇಕ ಸತ್ಯವೇದ ವಿಮರ್ಶಕರು ನನ್ನ ಮಾತನ್ನು ಒಪ್ಪುತ್ತಿಲ್ಲ. ಮುಂದಕ್ಕೆ ನೋಡೋಣ. ಹೋಶೇಯನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಇಸ್ರಾಯೇಲು ತನ್ನ ಸೃಷ್ಟಿಕರ್ತನನ್ನು ಮರೆತು ಅರಮನೆಗಳನ್ನು ಕಟ್ಟಿಕೊಂಡಿದೆ. ಯೆಹೂದವು ಕೋಟೆ ಕೊತ್ತಲುಗಳ ಪಟ್ಟಣಗಳನ್ನು ಮಾಡಿಕೊಂಡಿದೆ. ಆಹಾ, ನಾನು ಆ ಪಟ್ಟಣಗಳ ಮೇಲೆ ಬೆಂಕಿಯನ್ನು ಕಳುಹಿಸುವೆನು, ಅದು ಆ ಸೌಧಗಳನ್ನು ನುಂಗಿಬಿಡುವುದು ಎಂಬುದಾಗಿ. ಇಸ್ರಾಯೇಲು ತನ್ನ ಸೃಷ್ಟಿಕರ್ತನನ್ನು ಮರೆತು ಅರಮನೆಗಳನ್ನು ಕಟ್ಟಿಕೊಂಡಿದೆ ಎಂಬುದಾಗಿ ನೋಡುವಾಗ ಅವರು ಯೆರೂಸಲೇಮ್ ದೇವಾಲಯಕ್ಕೆ ಬದಲಾಗಿ ಕಟ್ಟಲು ಯತ್ನಿಸಿದರು. ಆ ದೇವಾಲಯದಲ್ಲಿ ಮಾತ್ರವೇ ದೇವರು ತನಗೆ ಯಜ್ಞಗಳನ್ನು ಸಮರ್ಪಿಸಬೇಕೆಂದು ಹೇಳಿರುವುದು. ಪ್ರಿಯರೇ, ಯೆಹೂದವು ಕೋಟೆ ಕೊತ್ತಲುಗಳ ಪಟ್ಟಣಗಳನ್ನು ಮಾಡಿಕೊಂಡಿದೆ. ಯೆಹೂದವು ಕೂಡ ಪಾಪ ಮಾಡಿದೆ ಮತ್ತು ದೇವರು ಅದನ್ನು ಮುಂದಕ್ಕೆ ದಂಡಿಸಲಿರುವನು. ಮೊದಲಿಗೆ ಇಸ್ರಾಯೇಲಿನ ಈ ದೇವಾಲಯಗಳು ನಾಶ ಮಾಡಲ್ಪಡಬೇಕಿದೆ. ಆ ದೇಶದ ಬೇರೆಲ್ಲ ಸ್ಥಳಗಳಿಗಿಂತಲೂ ಇಸ್ರಾಯೇಲಿನ ಉತ್ತರ ಭಾಗಗಳು ಹೆಚ್ಚು ನಾಶನಕ್ಕೊಳಗಾಗಿವೆ. ನೆಗೆಬಿನಲ್ಲಿ ಅವರಿಗೆ ಹೆಚ್ಚು ಮಳೆಯಾಗದ ಪ್ರದೇಶದಲ್ಲಿ ಅದು ಸಾಮಾನ್ಯವೇ. ಆದರೆ ಉತ್ತರ ಭಾಗದಲ್ಲಿ, ಅದರಲ್ಲೂ ಕಣಿವೆ ಪ್ರದೇಶಗಳಲ್ಲಿ ಇದು ಆಗಿರಬಾರದಿತ್ತು. ಆದರೆ ಈಗಲೂ ಸುತ್ತಣ ಪ್ರದೇಶದಲ್ಲೆಲ್ಲ ಆ ದೇಶದ ಮೇಲೆ ಬಂದ ದೇವರ ದಂಡನೆಯ ಪುರಾವೆಗಳು ಕಾಣಸಿಗುತ್ತವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯದಲ್ಲಿ ಅದ್ಭುತವಾದ ಸತ್ಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ವಾಕ್ಯದ ಮೂಲಕ ನೀನು ತಿಳಿಸಿದಂಥ ಸತ್ಯಗಳಿಗೆ ವಿಧೇಯರಾಗಿ ನಾವು ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮನ್ನೇ ನಿನಗೆ ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಂಡು ನಿನ್ನ ವಾಕ್ಯವನ್ನು ಕೈಕೊಂಡು ನಡೆಯುವುದಕ್ಕೆ ಬಲಪಡಿಸು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತಗಳಲ್ಲಿ ನಿನಗೆ ಮಹಿಮೆಯಾಗಲಿ. ಅವರ ಭಿನ್ನ ಪ್ರಾರ್ಥನೆಗಳನ್ನು ಆಲಿಸು, ಸದುತ್ತರವನ್ನು ಅನುಗ್ರಹಿಸಿ ತೃಪ್ತಿಯ ಜೀವಿತದಲ್ಲಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರಿಯರೇ, ಎಲ್ಲ ಪ್ರವಾದಿಗಳ ಹಾಗೆ ಹೋಶೇಯ ಪ್ರವಾದನ ಸಂದೇಶವು
ಪ್ರಸ್ತುತ ಕಾಲಕ್ಕೂ ನಮ್ಮನ್ನು ದಾಟಿ ಭವಿಷ್ಯಕ್ಕೂ ಅನ್ವಯಿಸುವ ಸಂಗತಿಗಳಾಗಿವೆ. ಇಸ್ರಾಯೇಲ್ಯರು ದೇವರನ್ನು ಬಿಟ್ಟು ಆತನಿಗೆ ಅಸಹ್ಯವಾದ ವಿಷಯಗಳನ್ನು ಆಶ್ರಯಿಸಿದ್ದು, ಈ ಮೂಲಕ ಅವರು ದಂಡನೆಗೆ ಒಳಗಾದದ್ದು. ಧಾರ್ಮಿಕತೆಯಿಂದ ನಾವು ಹೊರಬಂದು ಆತ್ಮಿಕರಾಗಿ ಜೀವಿಸಬೇಕು ಎಂಬ ಸತ್ಯಕ್ಕೆ ವಿಧೇಯರಾಗಿರೋಣ. ನಿಮ್ಮ ಜೀವಿತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯ ವೀಕ್ಷಕರೇ, ಕಾರ್ಯಕ್ರಮ ವೀಕ್ಷಿಸಿದ ನಂತರ ಯಾರಿಗಾದರೂ ಒಬ್ಬರಿಗೆ ಸತ್ಯವನ್ನು ತಿಳಿಸಿರಿ, ಕರೆ ಮಾಡಲು ಪ್ರೋತ್ಸಾಹಿಸಿರಿ. ಮುಂದಿನ ಕಾರ್ಯಕ್ರಮಗಳಲ್ಲಿ ದೇವರ ವಾಕ್ಯಗಳ ಅಧ್ಯಯನಕ್ಕೆ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಿರಿ. ವಂದನೆಗಳು.